ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ಶ್ರೀಕೃಷ್ಣನ ಮಾತುಗಳನ್ನು ಕೇಳಿದಂಥ ಅರ್ಜುನನು ಸಲ್ಲಿಗೆಯಿಂದ ಹೀಗೆಂದನು: ಹೇ ದೇವ, ತಾವು ಬಹುಪ್ರಕಾರವಾಗಿ ಹೇಳಿದ ಯೋಗಿಗಳ ಲಕ್ಷಣಗಳ ಯಾವುವೂ ನನ್ನಲ್ಲಿ ಕಂಡುಬರಲಿಲ್ಲ. ಯೋಗಿಗಳ ಲಕ್ಷಣವನ್ನು ಹೇಳಿದೆಯಲ್ಲ ಸ್ವಾಮಿ ಇಷ್ಟೊತ್ತು, ಆ ಯಾವ ಲಕ್ಷಣವೂ ಕೂಡ ನನ್ನಲ್ಲಿ ಕಂಡುಬರಲಿಲ್ಲ. ಅಂದರೆ ಈಗ ನಾನು ಯೋಗಿ ಅಲ್ಲ, ಮತ್ತು ವಿಮರ್ಶಿಸಿದರೆ ಅದರ ಸಾರಾಂಶವನ್ನು ಗ್ರಹಿಸುವಂತಹ ಯೋಗ್ಯತೆಯೂ ನನ್ನಲ್ಲಿಲ್ಲ. ನೀನು ಹೇಳ್ದಲ್ಲ ಸ್ವಾಮಿ ಯೋಗಿಗಳ ಲಕ್ಷಣ, ಆ ಒಂದು ಲಕ್ಷಣವೂ ನನ್ನಲ್ಲಿ ಕಂಡುಬರಲಿಲ್ಲ. ಮತ್ತು ಯೋಗಿಗಳ ಲಕ್ಷಣವನ್ನು ಹೇಳ್ದಲ್ಲ, ಅದರ ಸಾರಾಂಶವನ್ನು ಗ್ರಹಿಸುವಂಥ ಶಕ್ತಿ ಕೂಡ ನನ್ನಲ್ಲಿಲ್ಲ. ಆ ಯೋಗ್ಯತೆ ಇರೋದಿರಲಿ, ಅದನ್ನು ಗ್ರಹಿಸುವಂಥ ಶಕ್ತಿ ಕೂಡ ನನ್ನಲ್ಲಿ ಇಲ್ಲ. ಆದರೆ ನೀನು ಉಪದೇಶಿಸಿದರೆ ನಿನ್ನ ಅನುಗ್ರಹದ ಬಲದಿಂದ ಆ ಲಕ್ಷಣಗಳನ್ನು ಸಾಧಿಸಿ ಸ್ಥಿರಗೊಳಿಸುವಂತಹ ಸಾಮರ್ಥ್ಯವನ್ನು ಪಡೆಯಬಲ್ಲೆನು. ಆದರೆ ನೀನು ಅನುಗ್ರಹ ಮಾಡಿ ನನಗೆ ಬೋಧನೆ ಮಾಡಿದ್ದೆ ಆದರೆ ಖಂಡಿತ ನನ್ನಲ್ಲಿ ಆ ಸಾಮರ್ಥ್ಯ ಬರುತ್ತೆ. ಅಂದರೆ ಇಲ್ಲಿ ಸದ್ಗುರುವಾದವನು ಯಾವುದೇ ಕಾರಣಕ್ಕೂ ಮನಸ್ಸು ಮಾಡಿದ್ದೆ ಆದರೆ ಶಿಷ್ಯನನ್ನು ಜ್ಞಾನಿಯನ್ನಾಗಿ ಮಾಡಬಲ್ಲ ಅನ್ನೋದಕ್ಕೆ ಅದು ಸಾಕ್ಷಿಯಾಗಿದೆ. ನೀನು ಏನನ್ನು ಸಾಧಿಸೆಂದರೂ ಅದನ್ನು ಶ್ರದ್ಧೆಯಿಂದ ಮಾಡಬಲ್ಲೆನು. ಯಾರೋ ಅರ್ಜುನ ಹೇಳ್ತಾನೆ, ನೀನು ಏನಾದರೂ ಮಾಡು ಅಂತೇಳು ಕೃಷ್ಣ, ಏನಾದರೂ ಸಾಧನೆ ಮಾಡು ಅಂತೇಳು, ನಾನು ಅದನ್ನು ಶ್ರದ್ಧೆಯಿಂದ ಮಾಡ್ತೀನಿ. ನೀನು ಹೇಳಿದುದನ್ನು ನಾನು ತಿಳಿಯಲಾರದಿದ್ದರೂ ಆ ಮಾತುಗಳಿಂದ ನನ್ನ ಮನಸ್ಸಿನಲ್ಲಿ ಪ್ರೇಮವು ಶ್ರದ್ಧೆಯು ಉತ್ಪನ್ನವಾಗಿದೆ. ನನಗೇನು ತಿಳಿದಿಲ್ಲ, ಆದರೆ ನಿನ್ನ ಮಾತಿನಿಂದ ಏನಾಗಿದೆ ಅಂದರೆ ನನಗೆ ನನ್ನ ಮನಸ್ಸಿನಲ್ಲಿ ಪ್ರೇಮ ಮತ್ತು ಶ್ರದ್ಧೆ ಉತ್ಪತ್ತಿಯಾಗಿದೆ. ಹೇ ದೇವ, ನಾನು ಸ್ವಯಂ ಅಂತಹವನೇ ಆಗಿದ್ದರೆ ನನ್ನ ಸುಖಕ್ಕೆ ಪಾರವೇ ಇಲ್ಲ. ನಾನೇನಾದರೂ ನೀನು ಹೇಳ್ದಲ್ಲ ಆ ರೀತಿಯಲ್ಲಿ ನಾನು ಅಂಥವನೇ ಆಗಿದ್ದರೆ, ಅಂಥ ಯೋಗಿ ಕುಲಕ್ಕೆ ಸೇರಿದವನೇ ಆಗಿದ್ದರೆ, ಆ ಯೋಗ ನನ್ನ ಭಾಗಕ್ಕೆ ಇದ್ದೇ ಅಂತ ಏನಾದ್ರು ಆಗಿದ್ದೆ ಆದರೆ ನನ್ನ ಸುಖಕ್ಕೆ ಪಾರವೇ ಇಲ್ಲ. ಹೇ ಸದ್ಗುರು, ಸಿದ್ಧಪುರುಷರಂತಹ ಸ್ಥಿತಿಯನ್ನು ಹೊಂದುವಂತೆ ಕೃಪೆ ಮಾಡಲಾರಿರಾ. ಅರ್ಜುನ ಎಷ್ಟು ದೀನತೆಯಿಂದ ಕೃಷ್ಣನಲ್ಲಿ ಮೊರೆ ಇಡ್ತಾ ಇದ್ದಾನೆಂದರೆ, ಹೇ ಸದ್ಗುರುನಾಥ, ಆ ಸಿದ್ಧಪುರುಷರಂಥ ಮಹಾಜ್ಞಾನಿಗಳ ಸ್ಥಿತಿಯನ್ನು ನಾನು ಕೂಡ ಹೊಂದುವಂತೆ ನನಗೆ ಕೃಪೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾನೆ ಎನ್ನಲು ಶ್ರೀಕೃಷ್ಣನು ನಗುತ್ತಾ ಹೀಗೆಂದನು: ಒಳ್ಳೆಯದು, ನಿನ್ನ ಇಚ್ಛೆಯನ್ನು ಪೂರ್ಣಗೊಳಿಸುವೆನು. ಯಾವಾಗ ಶಿಷ್ಯ ಶರಣಾಗತಿಯನ್ನು ಹೊಂದಿದನೋ ಆಗ ಸದ್ಗುರುನಾಥ ಏನು ಮಾಡ್ತಾನೆ, ಆಯಿತು ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಬ್ರಹ್ಮಸ್ವರೂಪತ್ವವನ್ನು ಪಡೆಯದವರಿಗೂ ಮನಸ್ಸಿನಲ್ಲಿ ಯಾವಾಗ ಹೊಂದಬೇಕೆಂಬ ಚಿಂತೆಯು ಎಡಬಿಡದೆ ಬಾಧಿಸುತ್ತಲೇ ಇರುವುದು. ಈ ತತ್ವವನ್ನು ಅರಿತರೆ ಇಚ್ಛೆಯೇ ಉಳಿಯುವುದಿಲ್ಲ ಮತ್ತು ಎಲ್ಲೆಲ್ಲೂ ಪರಮಾತ್ಮನ ಸ್ವರೂಪವೇ ಪ್ರಕಾಶಿಸುವುದು. ಅರ್ಜುನನ ಸೌಭಾಗ್ಯವು ಹೇಗೆ ಪ್ರಕಾಶಿಸಿತೋ ಆತನ ವಾಂಛೆಯು ಫಲಭಾರದಿಂದ ಹೇಗೆ ಜಗ್ಗುವುದೆಂಬುದನ್ನು ನೀವೇ ನೋಡಿ. ಸಹಸ್ರಾರು ಜನ್ಮವೆತ್ತಿದರೂ ಇಂದ್ರಾದಿ ದೇವತೆಗಳಿಗೂ ಜಾಗೃತಿಯಾಗಿ ಪ್ರಾಪ್ತನಾಗದೇ ಇದ್ದ ಪರಮೇಶ್ವರನು ಅರ್ಜುನನಿಗೆ ವರ್ಣಿಸಲಾಗದಂತೆ ವಶವಾಗಿರುವನಲ್ಲ. ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು ನಾನು ಬ್ರಹ್ಮನಾಗಬೇಕೆಂದು ಇಚ್ಛಿಸುವೆನು ಎಂದನು. ಆ ಮಾತನ್ನು ಕೇಳಿದ ಶ್ರೀಕೃಷ್ಣನು ತನ್ನ ಮನಸ್ಸಿನಲ್ಲಿ ಈತನ ಬುದ್ಧಿ ಎಂಬುವಳು ಗರ್ಭಿಣಿಯಾಗಿರುವಳು, ಆಕೆಗೆ ವೈರಾಗ್ಯವೆಂಬ ಪುತ್ರನು ಜನಿಸುವನಾದ್ದರಿಂದ ಗರ್ಭವತಿಯರಾದ ಸ್ತ್ರೀಯರಿಗೆ ಅನೇಕ ಪ್ರಕಾರವಾದ ಕಾಮನೆಗಳಿರುವಂತೆ ಬ್ರಹ್ಮಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬ ಕಾಮನೆ ಉಂಟಾಗಿರುವುದು. ಜನನವಾಗಲು ಇನ್ನೂ ದಿನಗಳು ತುಂಬಿಲ್ಲ ಎಂದು ಯೋಚಿಸಿದನು. ಅಂದರೆ ಅರ್ಜುನನಿಗೆ ಜ್ಞಾನ ಪ್ರಾಪ್ತಿ ಆಗೋಕ್ಕೆ ಇನ್ನೂ ಟೈಮ್ ಬಂದಿಲ್ಲ, ಆದರೆ ನಾನು ತಿಳ್ಕೊಬೇಕು ಅನ್ನೋ ಉತ್ಕಟಾಕಾಂಕ್ಷೆ ಇದೆ. ಆ ಉತ್ಕಟಾಕಾಂಕ್ಷೆ ಇರುವ ಟೈಮ್ನಲ್ಲಿ ಹೇಳಿದ್ರೆ ಏನಾಗುತ್ತೆ, ವೈರಾಗ್ಯ ಪ್ರಾಪ್ತಿಯಾಗುತ್ತೆ. ಅದರಿಂದ ಅರ್ಜುನನಿಗೆ ಹೇಳಬೇಕು ಅಂತ ಕೃಷ್ಣನು ಅಂದುಕೊಳ್ತಾನೆ. ಅರ್ಜುನನೆಂಬ ವೃಕ್ಷವು ವೈರಾಗ್ಯವೆಂಬ ವಸಂತ ಋತುವಿನಿಂದ ಚಿಗುರಿರುವ ಕಾರಣ ಬ್ರಹ್ಮಪ್ರಾಪ್ತಿ ಎಂಬ ಫಲ ಉಂಟಾಗುವುದಕ್ಕೆ ಹೆಚ್ಚು ಕಾಲ ಹಿಡಿಯುವುದಿಲ್ಲ. ಈ ರೀತಿ ಶ್ರೀಕೃಷ್ಣನು ಮನಸ್ಸಿನಲ್ಲಿಯೇ ಯೋಚಿಸಿದನು. ಇದರಿಂದ ಸಿದ್ಧವಾದುದೇನೆಂದರೆ ಈತನಿಗೆ ಯೋಗ ರಹಸ್ಯವನ್ನು ಉಪದೇಶಿಸಿದರೆ ಶೀಘ್ರವಾಗಿಯೇ ಫಲಪ್ರಾಪ್ತಿಯಾಗುವುದೆಂದು ನಿಶ್ಚಯಿಸಿ ಅರ್ಜುನನಿಗೆ ಹೇಳಿದನು. ಈಗ ಅರ್ಜುನನಿಗೆ ಈ ಟೈಮು ಈಗ ಒಳ್ಳೆಯ ಸಮಯ, ಜ್ಞಾನೋಪದೇಶವನ್ನು ಮಾಡಲಿಕ್ಕೆ ಅರ್ಜುನನಿಗೀಗ ಒಳ್ಳೆಯ ಸಮಯ. ಯಾಕಂದರೆ ಅವನು ಈಗ ಕೇಳ್ತಾ ಇದ್ದಾನೆ, ಆಸಕ್ತಿಯಿಂದ ರಹಸ್ಯವನ್ನು ಕೇಳ್ತಾ ಇದ್ದಾನೆ.
ಇವನಿಗೆ ಹೇಳಬೇಕು ಅಂತ ಕೃಷ್ಣ ಮನಸ್ಸಿನಲ್ಲಿ ಅಂದುಕೊಳ್ತಾನೆ. ಹೇ ಅರ್ಜುನ, ನಾನು ನಿನಗೆ ಹೇಳುವ ಯೋಗವನ್ನು ಪಂಡಿತರು ರಾಜಮಾರ್ಗವೆನ್ನುವರು. ಅರ್ಜುನನಿಗೆ ಏನು ಹೇಳ್ತಾ ಇದ್ದಾನೆ ಕೃಷ್ಣ? ನಾನು ನಿನಗೆ ಹೇಳ್ತಕ್ಕಂಥ ಈ ಯೋಗವನ್ನು ಪಂಡಿತರು ರಾಜಮಾರ್ಗ ಎನ್ನುವರು. ಈ ಮಾರ್ಗದಲ್ಲಿ ನಡೆಯುವವನಿಗೆ ಹೆಜ್ಜೆ ಹೆಜ್ಜೆಗೂ ಪ್ರವೃತ್ತಿ ಎನ್ನುವ ವೃಕ್ಷದ ಬುಡದಲ್ಲಿ ನಿವೃತ್ತಿ ಎನ್ನುವ ಫಲಗಳು ಅಗಣಿತವಾಗಿ ಬಿಟ್ಟಿರುತ್ತವೆ. ಶ್ರೀಶಂಕರನು ಈಗಲೂ ಸಹ ಈ ಮಾರ್ಗದಲ್ಲಿ ಪ್ರವಾಸ ಮಾಡುತ್ತಿರುವನು. ಅನೇಕ ಯೋಗಿಗಳು ಈ ಮಾರ್ಗದಲ್ಲಿ ನಡೆಯುತ್ತಾ ದಾರಿ ತಪ್ಪಿ ಅಡ್ಡದಾರಿಯಲ್ಲಿ ಸಂಚರಿಸತೊಡಗಿದರು. ಅನಂತರ ಅನುಭವದಿಂದ ತಿಳಿದವರಾಗಿ ಅಡ್ಡದಾರಿಯನ್ನು ಬಿಟ್ಟು ಈ ಸರಳವಾದ ರಾಜಮಾರ್ಗದಲ್ಲಿಯೇ ಕ್ರಮಕ್ರಮವಾಗಿ ಮುಂದುವರೆದರು. ಈ ಸರಳವಾದ ರಾಜಮಾರ್ಗದಲ್ಲಿಯೇ ಕ್ರಮಕ್ರಮವಾಗಿ ಮುಂದುವರಿದು ನಂತರ ದೊಡ್ಡ ದೊಡ್ಡ ಮಹರ್ಷಿಗಳು ಈ ರಾಜಮಾರ್ಗದಲ್ಲಿ ನಡೆಯುತ್ತಾ ಶ್ರೇಷ್ಠತೆಯನ್ನು ಪಡೆದರು. ಈ ಮಾರ್ಗದಲ್ಲಿ ನಡೆಯುವವರು ಮೋಕ್ಷವನ್ನು ಪಡೆಯುತ್ತಾರೆ. ಈ ಮಾರ್ಗದಲ್ಲಿ ಗಮನ ಮಾಡುವವರಿಗೆ ಹಸಿವು ಬಾಯಾರಿಕೆಗಳ ತಾಪವಾಗಲಿ ಹಗಲು ರಾತ್ರಿಗಳ ಭೇದವಾಗಲಿ ಇರುವುದಿಲ್ಲ. ಈ ದಾರಿಯಲ್ಲಿ ನಡೆಯುವಾಗ ಎಲ್ಲಿ ಕಾಲು ಕುಸಿದು ಬೀಳುವುದೋ ಅಲ್ಲೆಲ್ಲ ಮೋಕ್ಷ ದ್ವಾರವು ತೆರೆಯಲ್ಪಡುವುದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ರಾಜಮಾರ್ಗ. ನಿನ್ನ ಕೈಲಾದಷ್ಟು ಸಾಧನೆ ಮಾಡು. ಇಷ್ಟನ್ನೇ ಮಾಡಬೇಕು, ಇಲ್ಲಿಗೆ ಗುರಿ ಮುಟ್ಟಬೇಕಂತ ಏನಿಲ್ಲ. ಬೇರೆ ಸಂಸಾರದಲ್ಲಿ ಇರ್ತೀಯ, ಲೋಕ ವ್ಯವಹಾರವನ್ನು ನೋಡ್ತಾ ಇರ್ತೀಯ, ಮತ್ತು ಸಂಸಾರದಲ್ಲಿ ಇದ್ಕೊಂಡು ಹೆಂಡತಿ ಮಕ್ಕಳು, ಸಂಸಾರಿಯಾಗಿ ಗೃಹಸ್ಥನಾಗಿ ನಿನ್ನ ಕರ್ತವ್ಯವನ್ನು ಪರಿಪೂರ್ಣವಾಗಿ ಮಾಡ್ತಾ ಇರ್ತೀಯ. ಅದರ ಜೊತೆಗೆ ಏನು ಮಾಡ್ತಾ ಇರ್ತೀಯ? ಈ ಆತ್ಮಚಿಂತನೆಯನ್ನು, ಆಧ್ಯಾತ್ಮ ಸಾಧನೆಯನ್ನು ಕೂಡ ಮಾಡ್ತಾ ಇರ್ತೀಯ. ಆದರೆ ಎಲ್ಲೆಲ್ಲಿ ನಿನಗೆ ಸುಸ್ತಾಗುತ್ತೋ, ಹಗಲು ರಾತ್ರಿಗಳ ಕಾಲಭೇದ ಏನಿರೋದಿಲ್ಲ, ನೀನು ಯಾವಾಗ ಬೇಕಾದರೂ ಮಾಡ್ಬೋದು ಈ ರಾಜಯೋಗವನ್ನು. ಆದರೆ ಎಲ್ಲೆಲ್ಲಿ ನಿನಗೆ ಕಾಲುಗಳು ಕುಸಿದು ಬೀಳುವುದೋ, ಅಂದರೆ ಈ ರಾಜಮಾರ್ಗದಲ್ಲಿ ಇದ್ಕೊಂಡು ಸಂಸಾರದಲ್ಲೂ ಇದ್ಕೊಂಡು ದುಡಿಮೆ ಮಾಡಿಕೊಂಡು ಎಲ್ಲೆಲ್ಲಿ ನಿನಗೆ ಸುಸ್ತಾಗುತ್ತೋ, ಎಲ್ಲೆಲ್ಲಿ ಆಯಾಸಗೊಳ್ತೀಯೋ ಅಲ್ಲೆಲ್ಲ ನಿನಗೆ ಮೋಕ್ಷದ ದ್ವಾರವು ತೆರೆಯಲ್ಪಡುವುದು. ನೀನು ಯಾವುದೇ ಕಾರಣಕ್ಕೂ ಹೆದರಬೇಡ. ನೀನು ಇನ್ನೂ ಅಷ್ಟು ದೂರ ಇದೆ ಗುರಿ, ನಾನು ಇಲ್ಲಿದ್ದೀನಿ, ಮೋಕ್ಷ ದ್ವಾರ ತಲುಪೋದಾಗಲ್ಲ ಅಲ್ಲ. ನೀನು ಎಲ್ಲಿ ಆಯಾಸಗೊಳ್ತೀಯೋ ಅಲ್ಲೇ ಮೋಕ್ಷದ ದ್ವಾರ ತೆರೆಯಲ್ಪಡುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಒಂದು ವೇಳೆ ಮಾರ್ಗ ಮಧ್ಯದಲ್ಲಿ ಏನಾದರೂ ಅಡಚಣೆಯಾಗಿ ದಾರಿ ತಪ್ಪಿದರೆ ಸ್ವರ್ಗ ಸುಖವೂ ಇದ್ದೇ ಇದೆ. ಅಕಸ್ಮಾತ್ ನೀನೇನಾದರೂ ಈಗ ಈ ಮಾರ್ಗದಲ್ಲಿ ಸಾಧನೆ ಮಾಡ್ತಾ ಇದ್ದೆ, ಕಾರಣಾಂತರಗಳಿಂದ ದಾರಿ ತಪ್ಪಿ ಬೇರೆ ದಾರಿಗೆ ಹೋಗ್ಬಿಟ್ಟೆ, ಈ ಸಾಧನೆಯನ್ನು, ಮೋಕ್ಷ ಸಾಧನೆಯನ್ನು ಬಿಟ್ಬಿಟ್ಟೆ. ಆದರೆ ಮಾಡಿರೋ ಸಾಧನೆ ಅಂತೂ ನಿನಗೆ ವ್ಯರ್ಥವಾಗೋದಿಲ್ಲ, ಫಲವನ್ನು ಕೊಟ್ಟೇ ಕೊಡ್ತದೆ. ಸ್ವರ್ಗ ಸುಖದಂಥ ಮಿಗಿಲಾದ ಸುಖ ನಿನ್ನನ್ನು ಹುಡುಕೊಂಡು ಬರುತ್ತೆ. ಹೇ ಅರ್ಜುನ, ಪೂರ್ವದಲ್ಲಿ ಇದನ್ನು ಪ್ರವೃತ್ತಿ ಮಾರ್ಗವೆಂದ ಹೆಸರಿನಿಂದ ಕರೆದರೂ ಮುಂದುವರೆದಂತೆಲ್ಲ ಇಂದ್ರಿಯಗಳನ್ನು ನಿಶ್ಚಲಗೊಳಿಸುತ್ತಾ ಪಶ್ಚಿಮಕ್ಕೆ ಬರಲು ಇದನ್ನು ನಿವೃತ್ತಿ ಮಾರ್ಗ ಎನ್ನುವರು. ಪ್ರವೃತ್ತಿ ಮಾರ್ಗ ಅಂದರೆ ಇಚ್ಛೆಗಳನ್ನ ಇಟ್ಟುಕೊಂಡು ವ್ಯವಹಾರ ಮಾಡೋದು, ಕರ್ಮವನ್ನು ಮಾಡೋದು, ಅದು ಪ್ರವೃತ್ತಿ ಮಾರ್ಗ. ನಿವೃತ್ತಿ ಮಾರ್ಗದಲ್ಲಿ ಎಲ್ಲವನ್ನು ನಿಷೇಧ ಮಾಡಿಬಿಡೋದು. ಅಲ್ಲಿ ಕೇವಲ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮಾತ್ರ ದುಡಿತಕ್ಕಂಥದ್ದು. ಈ ಮಾರ್ಗದಲ್ಲಿ ನಡೆಯುವವರು ಎಲ್ಲಿ ನಿಂತರೆ ಅದನ್ನೇ ತಮ್ಮ ಊರನ್ನಾಗಿ ಮಾಡಿಕೊಳ್ಳುವರು. ಇದನ್ನು ಏನೆಂದು ಹೇಳಲಿ? ಈ ವಿಷಯವು ನಿನಗೆ ಅನಂತರ ಅನುಭವಕ್ಕೆ ಬರುವುದು. ಅರ್ಜುನ, ನಿನಗೆ ಈಗ ತಿಳಿಯೋದಿಲ್ಲ ಇದು, ಆನಂತರ ನಿನ್ನ ಅನುಭವಕ್ಕಿದು ಬರ್ತದೆ ಎನ್ನಲು ಅರ್ಜುನನು ಹೀಗೆಂದನು. ಹೇ ದೇವ, ನೀನು ಯಾವಾಗಲಾದರೂ ಹೇಳು, ಸದ್ಯಕ್ಕೆ ನಾನು ಮಾತ್ರ ಕೋರಿಕೆ ಎಂಬ ಮಹಾಸಮುದ್ರದಲ್ಲಿ ಮುಳುಗಿರುತ್ತೇನೆ. ನಾನು ನಿನ್ನನ್ನು ಕೇಳ್ಕೊಳ್ಳೋದ್ರಲ್ಲೇ ಮಗ್ನನಾಗಿದ್ದೀನಿ ಅಪ್ಪ. ನೀನು ಯಾವಾಗಲಾದರೂ ಹೇಳು, ಏನಾದರೂ ಹೇಳು, ನಾನು ಕೇಳ್ತೀನಿ. ನೀನು ನನ್ನನ್ನು ಈ ಮಹಾಸಮುದ್ರದಿಂದ ಎಳೆಯಲಾರೆಯ ಎನ್ನಲು ಶ್ರೀಕೃಷ್ಣನು, ಹೇ ಪಾರ್ಥ, ಸ್ವಯಂ ನಾನೇ ಹೇಳುತ್ತಿರುವಲ್ಲಿ ಮಧ್ಯದಲ್ಲಿಯೇ ಪ್ರಶ್ನಿಸುತ್ತಿರುವೆ ಎಂದನು. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ವಿವರವಾಗಿ ತಿಳಿಸ್ತಾ ಇದ್ದಾನೆ. ಅವನು ಕೃಷ್ಣನ ಮಾತು ಪೂರ್ತಿಯಾಗಕ್ಕಿಂತ ಮುಂಚೆ ಅರ್ಜುನನಿಗೆ ಪ್ರಶ್ನೆಗಳು ಬಂದ್ಬಿಡ್ತವೆ. ಆಗ ಅವನು ಪ್ರಶ್ನೆ ಏನು ಮಾಡಿದಾಗ ಹೇಳ್ತಾನೆ, ನಾನು ಇನ್ನೂ ಮಾತೇ ಪೂರ್ತಿ ಮಾಡಿಲ್ಲ ಅರ್ಜುನ, ಪೂರ್ತಿ ಕೇಳಿಸ್ಕೊ ಸರಿಯಾಗಿ ಅಂಥೇಳಿ ಅರ್ಜುನನಿಗೆ ಉಪದೇಶವನ್ನು ಮುಂದುವರಿಸ್ತಾನೆ. ಅದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.